ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಅಭ್ಯರ್ಥಿಗಳು ಡಿ ಫಾರ್ಮಸಿ ಮತ್ತು ಲೈಫ್ ಸೈನ್ಸ್ ಕೋರ್ಸ್ಗಳನ್ನು ಮುಗಿಸಿದ್ದೀರಾ, MPH, BPH, MSc ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ, ಈ ರೀತಿ MBA, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಈ ಥರದಂಥ ಒಂದಷ್ಟು ಕೋರ್ಸ್ ಕಂಪ್ಲೀಟ್ ಆಗಿರುವಂಥವ್ರುಗಳಿಗೆ NHM ಅಡಿಯಲ್ಲಿ ಮತ್ತು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರ ಹುದ್ದೆಗಳನ್ನು ಅಲ್ಲಿ ಕರೆಯಲಾಗಿದೆ. ಅದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಯಾಕಂದರೆ ಕಾಮನ್ ಆಗಿ NHM ಅಂದ್ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರುತ್ತೆ. ಅದರ ಬಗ್ಗೆ ಮಾಹಿತಿ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ಕೇಳಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ನೋಟಿಸ್ ಜಾರಿಯಾಗಿರುವಂಥದ್ದು. NHM ಅಡಿಯಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಇರುತ್ತೆ. ಅಂದರೆ ಡೈರೆಕ್ಟಾಗಿ ನಿಮಗೆ ಸಂದರ್ಶನ ಮುಖಾಂತರ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಭರ್ತಿಯನ್ನು ಮಾಡ್ಕೊತಾ ಇದ್ದಾರೆ. ಸೊ ಇದನ್ನು ನೀವು ಈ ಒಂದು ನೋಟಿಫಿಕೇಷನನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕಿಗೆ ಹೋಗಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದೇ ತಿಂಗಳು ಮುಂದಿನ ತಿಂಗಳು ಏಪ್ರಿಲ್ 5ನೇ ತಾರೀಕಿಗೆ ಇಂಟ್ರ್ಯೂ ಇರುತ್ತೆ. ಇದೆಲ್ಲಿರುತ್ತೆ ಅಂತಂದರೆ ಬೆಂಗಳೂರು ಆರೋಗ್ಯ ಸೌಧದಲ್ಲಿ ಇಂಟ್ರ್ಯೂ ಇರುತ್ತೆ. ಇದು ಆರೋಗ್ಯ ಸೌಧಕ್ಕೆ ಹೋಗಬೇಕಾಗತ್ತೆ ನೀವು. ಸೊ ಇಲ್ಲಿ ನೋಡ್ತಾ ಇದ್ದೀರಿ ಆರೋಗ್ಯ ಸೌಧ. ಓಕೆ, ಸೊ ಇಲ್ಲಿ ಹೋಗಿ ನೀವು ಇಂಟ್ರ್ಯೂ ಅಟೆಂಡ್ ಆಗಬೇಕು. ಇಲ್ಲಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಚೇಂಬರಲ್ಲಿ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ವಿವಿಧ ಹುದ್ದೆಗಳಿದ್ದಾವೆ. ಒಂದೇ ಹುದ್ದೆ ಯಾವುದಂತಂದರೆ ನೋಡ್ತಾ ಇದ್ದೀರಿ. ಸೊ NFTS ಕನ್ಸಲ್ಟೆಂಟ್ ಇದೆ. ಇಲ್ಲಿ ಒಂದು ಹುದ್ದೆಯನ್ನು ಕೊಡಲಾಗಿದೆ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ಮಾಸ್ಟರ್ ಇನ್ ಸೈನ್ಸ್ ಅವರ ಬಯೋಕೆಮಿಸ್ಟ್ ಅಥವಾ ಮೈಕ್ರೋಬಯಾಲಜಿಸ್ಟ್, MBBS ಅಥವಾ MBA ಈ ರೀತಿಯಾದವ್ರಿಗೆ ಇಲ್ಲಿ ಭರ್ತಿಗಳನ್ನು ಮಾಡ್ಕೊತಾ ಇದ್ದಾರೆ. ಸೊ ಇಲ್ಲಿ ಸ್ಯಾಲ್ರಿ 50,000 ರೂಪಾಯಿ ಸ್ಯಾಲ್ರಿ ಇದೆ. 50,000 ರೂಪಾಯಿ ಸ್ಯಾಲ್ರಿ ಇದೆ. ಜನರಲಲ್ಲಿ ಒಂದು ಸೀಟ್ ಇದೆ. 5 ವರ್ಷ ಎಕ್ಸ್ಪೀರಿಯನ್ಸ್ ಬೇಕಂತ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಎರಡನೇ ಹುದ್ದೆ ಇರುವಂಥದ್ದು ಯಾವುದಂತಂದರೆ ಸ್ಟೇಟ್ ಎಪಿಡೆಮಾಲಜಿಸ್ಟ್. ಸೊ ಎಪಿಡೆಮಾಲಜಿಸ್ಟ್ ಒಂದು ಹುದ್ದೆ ಇದೆ. ಓಕೆ, ಸೊ ಇಲ್ಲಿ ಕೂಡ ಏನಂತಂದರೆ ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮೆಡಿಕಲ್ ಒಳಗಡೆ ಪೋಸ್ಟ್ ಗ್ರ್ಯಾಜುಯೇಷನು, ಡಿಪ್ಲೊಮಾ ಸರ್ವೇಲೆನ್ಸ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ ಅಥವಾ ಪಬ್ಲಿಕ್ ಹೆಲ್ತು ಅಥವಾ ಎಪಿಡೆಮಾಲಜಿಸ್ಟ್ MD, ಆಮೇಲೆ MPH, DPH ಆಗಿರಬೇಕು. ಈ ರೀತಿ ಟ್ರೈ ಮಾಡ್ಬೋದು. ಅಥವಾ ಆಯುಷ್ ಆದರೂ ಟ್ರೈ ಮಾಡಿ, ಡೆಂಟಲ್ ಸೈನ್ಸ್ ಆದರೂ ಕೂಡ ಟ್ರೈ ಮಾಡ್ಬೋದು. ವಿತ್ MPH ಆಗಿರಬೇಕು ಅಥವಾ ಲೈಫ್ ಸೈನ್ಸ್ ವಿತ್ MPH ಆಗಿರಬೇಕು. ಅಥವಾ ಎಪಿಡೆಮಾಲಜಿಸ್ಟ್ MSc ಒಳಗಡೆ ವಿತ್ 3 ವರ್ಷ ಎಕ್ಸ್ಪೀರಿಯನ್ಸ್ ಆದರೂ ನೋಡ್ಬೋದು. ಸೊ ಇಲ್ಲಿ ಏನು ಮಾಡೋದಂದರೆ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಪ್ಲಸ್ ಒಂದು ಏನಪ್ಪ ಅಂತಂದರೆ ಇಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳುವಂಥದ್ದು. ಸ್ಯಾಲ್ರಿ 60,000 ರೂಪಾಯಿ ಇದೆ. ಒಂದು 50,000 ರೂಪಾಯಿ ಇದೆ, 55,000 ರೂಪಾಯಿ ಇದೆ. ಎರಡೂ ಕೂಡ ಜನರಲಲ್ಲಿ ಇರುವಂಥ ಸೀಟುಗಳು. ನೆಕ್ಸ್ಟು ವ್ಯಾಕ್ಸಿನ್ ಲಾಜಿಸ್ಟಿಕ್ಸ್. ಸೊ ವ್ಯಾಕ್ಸಿನ್ ಲಾಜಿಸ್ಟಿಕ್ ಮ್ಯಾನೇಜರ್ ಒಂದು ಹುದ್ದೆ ಇದೆ ಇಮ್ಯುನಾಲಜಿಯಲ್ಲಿ. ಸೊ ಇಲ್ಲಿ ಏನಾಗಿರಬೇಕಂತಂದರೆ ಇಲ್ಲಿ ಬ್ಯಾಚುಲರ್ ಫಾರ್ಮಸಿ ಅಥವಾ ಡಿಪ್ಲೊಮಾ ಫಾರ್ಮಸಿ, ಬ್ಯಾಚುಲರ್ ಡಿಗ್ರಿ ಅವ್ರ ಡಿಪ್ಲೊಮಾ ಫಾರ್ಮಸಿ ಆಗಿರಬೇಕಂತ ಹೇಳ್ತಾರೆ. ರಿಕಗ್ನೈಸ್ಡ್ 2 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು. 18,000 ರೂಪಾಯಿ ಸ್ಯಾಲ್ರಿ ಇದೆ. ಈ ವಾರದಲ್ಲಿದೆ. ಸೊ ನೆಕ್ಸ್ಟ್ ಇನ್ನೊಂದು ಹುದ್ದೆ ಇರುವಂಥದ್ದು ಯಾವುದಂದರೆ ಪ್ರೊಕ್ಯೂರ್ಮೆಂಟ್ ಆಫೀಸರ್ ಅಂತ ಹುದ್ದೆ ಒಂದು ಹುದ್ದೆ ಇರುವಂಥದ್ದು. BTech ಅಥವಾ BA ಆದವರಿಗಿದೆ ಈ ಹುದ್ದೆ. 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. IT ಒಳಗಡೆ ಎಕ್ಸ್ಪೀರಿಯನ್ಸ್ ಇರಬೇಕು. 50,000 ರೂಪಾಯಿ ಸ್ಯಾಲ್ರಿ ಇದೆ. ಈ ವಾರದಲ್ಲಿ ಇದು ನೋಡಿ. ಸೊ ಇಲ್ಲಿ ಪ್ಯೂರ್ಲಿ ಕನ್ನಡ ಬರಬೇಕಂತ ಹೇಳ್ತಾ ಇದ್ದಾರೆ. ಒಂದೇದು ಕಂಡೀಷನ್ ಅಂತಂದರೆ ಇಲ್ಲಿ ನಿಮಗೆ ಕನ್ನಡ ಬರಬೇಕು. ಆಮೇಲೆ ಕಂಪ್ಯೂಟರ್ ಬೇಸಿಕ್ ಇರಬೇಕು. TAD ಕೊಡೋಂಗಿಲ್ಲ. ಆಮೇಲೆ ಏನಪ್ಪ ಅಂತಂದರೆ ಇದು ಪ್ಯೂರ್ಲಿ ಮೆರಿಟ್ ಕಮ್ ರೋಸ್ಟರ್ ಬೇಸಿಸ್ ಮೇಲೆ ಇರುತ್ತೆ. ಆಮೇಲೆ ಏನಂದರೆ ಇಲ್ಲಿ NHM ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ನೀವು ಬರಬೇಕಾದ್ರೆ ನೀವು ಏನು ಮಾಡಬೇಕಂತಂದರೆ ಬರಬೇಕಾದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೊಗೊಂಬರ್ಬೇಕಾಗತ್ತೆ. ಪ್ಲಸ್ ಒಂದು ಸೆಟ್ ಜೆರಾಕ್ಸನ್ನು ತೊಗೊಂಬರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಜೊತೆಗೆ 2 ಫೋಟೋ, 2 CV ತೊಗೊಂಬರ್ಬೇಕು. ಆಲ್ ಒರಿಜಿನಲ್ ಡಾಕ್ಯುಮೆಂಟು ಪ್ಲಸ್ 2 ಸೆಟ್ ಜೆರಾಕ್ಸ್ ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.